ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇದಶ್ರೀ ಸ್ಟೋರೀಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಾನು ನನ್ನ ಮುಂದೆ ವ್ಲಾಗಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನಾನು ರೆಡಿಯಾಗಾಯಿತು, ದೇವಸ್ಥಾನಕ್ಕಲ್ವಾ. ಸೊ ಕುರ್ತಾ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ಕೆಳಕ್ಕೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದಾರೆ. ಇನ್ನೊಂದು 10 ಮಿನಿಟ್ಸಲ್ಲಿ ನಮ್ಮ ದೊಡ್ಡಮ್ಮ ಬರ್ತಾರೆ. ಸೊ ಹೋಗೋಣ ಬನ್ನಿ. ನಾವಿವತ್ತು ಹೋಗ್ತಾ ಇರೋದು ಮೇಲ್ಕೋಟೆ ದೇವಸ್ಥಾನಕ್ಕೆ. ಇದು ನಂದು ಫಸ್ಟ್ ಟೈಮ್ ಮೇಲ್ಕೋಟೆಗೆ ಹೋಗ್ತಾ ಇರೋದು. ಸೊ ಇಂದಿನ ದಿನವೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ತಿಂಡಿನ ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ, ಅಲ್ಲಿ ಮಧ್ಯ ಬ್ರೇಕ್ ತೊಗೊಂಡು ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಸೊ ಹಾಗಾಗಿ ನಮ್ಮಮ್ಮ ಬೆಳಗ್ಗೆ ಬೇಗನೆ ಎದ್ದು ದೋಸೆ ಮತ್ತು ಸೀಸನ್ ಸ್ಪೆಷಲ್ ಇದ್ಕಿದ ಬೇಳೆ ಸಾರು ಮಾಡ್ಕೊಂಡಿದ್ರು. ಸೊ ನಾನು ನಮ್ಮಮ್ಮ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮಣ್ಣ ಎಲ್ಲರೂ ಬಂದರು. ಬೇಗನೆ ಅಂದರೆ ಒಂದು 8 ಗಂಟೆ ಅಷ್ಟರಲ್ಲಿ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬೇಗ ಹೊರಟ್ರೆ ಅಲ್ಲಿ ಬೇಗ ರೀಚ್ ಆಗಿ ನೋಡೋವಂಥ ಪ್ಲೇಸಸ್ನೆಲ್ಲ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಬೆಳಗ್ಗೆ ಒಂದು 8 ಗಂಟೆ ಅಷ್ಟರಲ್ಲಿ ಹೊರಟ್ವಿ. ಹೋಗ್ತಾ ದಾರಿನಲ್ಲೇ ಒಂದು ಬ್ರೇಕ್ ತೊಗೊಂಡ್ವಿ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ. ನಾನು ಆವಾಗಲೇ ಹೇಳ್ದಂಗೆ ದೋಸೆ ಮತ್ತು ಎತ್ಕಿದ ಬೇಳೆ ಸಾರು ಮಾಡ್ಕೊಂಡು ಬಂದಿದ್ವಿ ತಿಂಡಿಗೆ ಮನೆಯಿಂದಲೇ. ಸುಮಾರು ದಿನವೇ ಆಗಿತ್ತು ಈ ಥರ ಫ್ಯಾಮಿಲಿ ಎಲ್ಲ ಒಂದು ಟ್ರಿಪ್ ಹೋಗಿ ಮಧ್ಯ ರೋಡಲ್ಲಿ ತಿಂಡಿಗೆ ಅಂತ ಸ್ಟಾಪ್ ತೊಗೊಂಡು ಎಲ್ಲ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಕ್ಚುಲಿ ಸಾಂಬಾರು ಸಾಕಿ ನಾವು ದೊಡ್ಡಮ್ಮ ತಿನ್ನೋದು ಜಾಸ್ತಿ ಇದೆ. ನನಗೆ ಇದು ನಮ್ಮ ಅಕ್ಕನ ಮಗ ನಂದು ಅಂತ. ಅವ್ರ ಅಜ್ಜಿ ಹತ್ರ ಹೇಳ್ಬಿಟ್ಟು ಕಾಫಿ ಕೊಡಿಸು ಅಂತ ಕಾಫಿ ಕೇಳ್ಬಿಟ್ಟು ಇಸ್ಕೊತಾ ಇದ್ದಾನೆ. ಅಲ್ಲಿ ಆರಾಮಾಗಿ ತಿಂಡಿ ತಿನ್ಕೊಂಡು ನಮ್ಮಮ್ಮ ದೊಡ್ಡಮ್ಮ ಎಲ್ಲ ಕಾಫಿ ಕುಡಿದಿದ್ರಲ್ವ. ಸೊ ನಾವು ಒಂದು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಫೈನಲಿ ನಾವು ಬಂದು ಮೇಲ್ಕೋಟೆಗೆ ರೀಚ್ ಆದ್ವಿ. ನಾವು ರೀಚ್ ಆದಾಗ 10:30 ಆಗಿತ್ತು ಅಂತ ಅನಿಸುತ್ತೆ. ಅವತ್ತು ಸಂಡೇ ಇತ್ತು. ಸಂಡೇ ಆಗಿದ್ರು ನಾವು ಹೋಗಿ ರೀಚ್ ಆದಾಗ ತುಂಬ ಜನ ಏನೂ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಇಷ್ಟೇ ಜನ ಬರ್ತಾರೆ ಅಂತ. ಸೊ ಆಮೇಲೆ ನಾವು ದರ್ಶನ ಮುಗಿಸಿ ಆಚೆ ಬರುವಾಗ ತುಂಬ ಜನ ಬಂದರು. ಸೊ ಬೆಟರ್ ಅನಿಸ್ತು ನಮಗೆ. ನಾವು ಬೆಳಗ್ಗೆ ಬೇಗನೆ ಬಂದು ಫಸ್ಟು ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ದರ್ಶನ ತಗೊಂಡಿದ್ದು. ಅಲ್ಲಿ ಬೆಟ್ಟದ ಕೆಳಗೆ ಹೂವು ಹಣ್ಣು ಎಲ್ಲ ಮಾರ್ತಾ ಇರಲ್ವ. ಸೊ ನಾವು ದೇವ್ರಿಗೆ ಪೂಜೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೂವು ಎಲ್ಲ ತೊಗೊಂಡು ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೂವಿನ ಅಂಗಡಿನಲ್ಲಿ ಬ್ಯಾಗ್ ಮಾರ್ತಾಯಿದ್ರು. ಸೊ ಅದನ್ನು ನೋಡಿಬಿಟ್ಟು ನಮ್ಮನ್ನೊಂದು ಬ್ಯಾಗ್ ಕೊಡಿಸು ಅಂತ ಕೇಳ್ತಾ ಇದ್ದ. ಅವ್ರ ಅಜ್ಜಿ ಕೇಳ್ತಿದ್ದಾರೆ ಏನಕ್ಕೆ ಬ್ಯಾಗ್ ನಿನಗೆ ನಡಿ ಅಂತ. ಇದು ನಂದು ಫಸ್ಟ್ ಟೈಮ್ ಇಲ್ಲಿ ನಾನು ಮೇಲ್ಕೋಟೆಗೆ ಬಂದಿರೋದು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಿದ್ದರು. ಅವ್ರು ಹೇಳ್ತಾರೆ ಅದನ್ನ ಕೇಳ್ತಾ ಇದ್ದೆ. ಚೆನ್ನಾಗಿರುತ್ತೆ ಅಲ್ಲಿ ಫೋಟೋಶೂಟ್ಗೆಲ್ಲ ಪ್ಲೇಸಸ್ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ ಅಂತ. ಸೊ ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಥರ ಆರಾಮಾಗಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು. ಸೊ ನೋಡಿ, ಇಲ್ಲಿ ನಾವು ಬೆಳಗ್ಗೆ ಬೇಗ ಹೋಗಿದ್ವಿ ಅಲ್ವಾ, ಜಾಸ್ತಿ ಜನ ಇರಲಿಲ್ಲ. ಆರಾಮಾಗಿ ಹತ್ಕೊಂಡು ಹೋಗ್ಬಿಟ್ವಿ ನಾವು. ಫಸ್ಟು ನಾವು ಹೋಗಿದ್ದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಒಂದು 11:30 ಆಗಿತ್ತು. ಎಷ್ಟು ಜನ ಬರ್ತಾಯಿದ್ರು ಅಂತ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು. ಸಂಡೇ ಆಗಿದ್ದರಿಂದ ತುಂಬ ಜನನೂ ಇದ್ದರು.
ಆಮೇಲೆ ಇಲ್ಲಿ ಅಲ್ಲೆಲ್ಲ ಆಟ ಸಾಮಾನೆಲ್ಲನೂ ಮಾರ್ತಾ ಇರ್ತಾರೆ. ಸೊ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಬಾರ್ಗೇನ್ ಮಾಡಿದ್ರು ಅವ್ರೇನು ಒಪ್ಕೊಳ್ಳಲ್ಲ. ಅಲ್ಲಿ ನಾವೇನಲ್ಲಿ ತೊಗೊಳ್ಳಿಲ್ಲ, ಬಂದುಬಿಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಕಲ್ಯಾಣಿ ಹತ್ರ. ಇವತ್ತು ಸಂಡೇ ಆಗಿದ್ದರಿಂದ ಒಂದು 5-6 ಪ್ರೀ ವೆಡ್ಡಿಂಗ್ ಶೂಟ್ಸ್ ಕೂಡ ನಡೀತಾ ಇತ್ತು. ನಾವು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಅದ್ರದ್ದು ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ, ವೇದಶ್ರೀ ಸ್ಟೋರೀಸ್ ಅಂತ, ಹೋಗಿ ನೋಡಿ. ನೆಕ್ಸ್ಟ್ ನಾವಿಲ್ಲಿ ರಾಯರುಕಲ್ ಹತ್ರ ಬಂದ್ವಿ. ಅಲ್ಲೂ ಕೂಡ ಒಂದೆರಡು ಪ್ರೀ ವೆಡ್ಡಿಂಗ್ ಶೂಟ್ಸ್ ನಡೀತಾ ಇತ್ತು. ಅಲ್ಲಿ ಒಂದೆರಡು ಚರ್ಮುರಿ ಅಂಗಡಿ, ಗೋಲಿ ಸೋಡಾ ಮತ್ತು ಕಬ್ಬಿನ ಹಾಲೆಲ್ಲ ಮಾರ್ತಾಯಿದ್ರು. ಸೊ ನಾವು ಕೂಡ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಚರ್ಮುರಿ ಎಲ್ಲ ತಿನ್ಕೊಂಡ್ವಿ. ನಮ್ಮ ನಂದುಗೆ ಇಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆಟ ಆಡೋದಕ್ಕೆ. ಫ್ರೀಯಾಗಿ ಎಲ್ಲಿ ಬೇಕಂದ್ರೆ ಅಲ್ಲಿ ಓಡೋಗ್ಬೋದಾಗಿತ್ತು. ಬೆಂಗಳೂರು ಥರ ಇಲ್ಲಿ ವೆಹಿಕಲ್ಸ್ ಎಲ್ಲ ಬರ್ತಾ ಇರಲಿಲ್ವಲ್ಲ, ಅವನು ಖುಷಿಯಾಗಿ ಆಟ ಆಡ್ತಾ ಇದ್ದ. ರಾಯರುಕಲ್ಲು, ಅಕ್ಕ ತಂಗಿ ಕೊಳ ಅದನ್ನೆಲ್ಲ ನೋಡಿಕೊಂಡು ನಾವು ಲಾಸ್ಟಿಗೆ ಬಂದಿದ್ದೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ನಾವು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ 1:30 ಆಗಿತ್ತು. ತುಂಬ ಜನ ಇದ್ದರು, ಕ್ಯೂ ಇತ್ತು. ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿ ಒಳಗಡೆ ದೇವಸ್ಥಾನ ತುಂಬ ದೊಡ್ಡದಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ವೀಡಿಯೋಸ್ ಎಲ್ಲ ಅಲೋ ಇಲ್ಲ, ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಕರೆಕ್ಟಾಗಿ ಕ್ಲೋಸಿಂಗ್ ಟೈಮ್ ಆಗಿತ್ತು. ನಾವು ಆಚೆ ಬಂದಾಗ ಅಲ್ಲಿ ಭರತನಾಟ್ಯ ಪ್ರೋಗ್ರಾಮ್ ನಡೀತಾ ಇತ್ತು. ಅದನ್ನು ಒಂದು ಸ್ವಲ್ಪ ಹೊತ್ತು 10 ಮಿನಿಟ್ಸ್ ನೋಡಿಕೊಂಡು ನಾವು ಹೊರಟ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೆಲ್ಲ ಸುತ್ತಾಡಿ ಓಡಾಡಿ ಆಚೆ ಬರೋಷ್ಟರಲ್ಲಿ ನಮಗೂ ಕೂಡ ಹೊಟ್ಟೆ ಹಸಿವಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಅಂತ ನಾವು ಹೋಗಿದ್ದೆ ದಿ ಫೇಮಸ್ ಮೇಲ್ಕೋಟೆ ಸುಬ್ಬಣ್ಣ ಮೆಸ್ಸಿಗೆ. ನಾವು ತೊಗೊಂಡಿದ್ದು ಮಿನಿ ಮೀಲ್ಸ್, ಅಂದರೆ ಅವರು ಅಲ್ಲಿ ಪ್ಲೇಟ್ ಊಟ ಅಥವಾ ಮಿನಿ ಪ್ಲೇಟ್ ಅಂತ ಏನೋ ಹೇಳ್ತಾ ಇದ್ರು. ಚೆನ್ನಾಗಿತ್ತು, ಹೋದರೆ ಒಂದ್ಸಲ ಟ್ರೈ ಮಾಡಿ. ಮತ್ತು ಅಲ್ಲಿ ಪ್ರೀ ಬುಕ್ಕಿಂಗ್ ಕೂಡ ಇದೆ. ಸುಮಾರು ಜನ ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಊಟಕ್ಕೆ ಬರ್ತಾಯಿದ್ರು. ಮತ್ತು ಅವ್ರದ್ದೇ ಅಂಗಡಿನಲ್ಲಿ ಪಿಕ್ಕಲ್ಸ್, ಪುಳಿಯೋಗರೆ ಪೌಡರ್, ಹಪ್ಪಳ ಅದೆಲ್ಲ ಮಾರ್ತಾ ಇರ್ತಾರೆ. ನಾವು ಕೂಡ ಪುಳಿಯೋಗರೆ ಪೌಡರ್ ತೊಗೊಂಡು ಮನೆಗೆ ವಾಪಸ್ ಆದ್ವಿ. ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ. ಓಕೆನಾ? ನಾನು ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.